ಗುರುಗಳಿಗೆ ಅವರ ಸಮಕಾಲೀನರು ಅಂದರೆ ಸಮಕಾಲೀನವರು ಅಂತಂದರೆ ಅವ್ರಿಗೆ ಡಾಕ್ಟರ್ ಸಿ ಅಶ್ವಥ್ ಅವರಿಗೆ ಶೆಡ್ಡನ್ನು ಹೊಡೆದಿರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸದಾಶಿವ ಪಾಟೀಲ್ ಸಾಹೇಬ್. ಆದರೆ ನನಗೆ ಡಾಕ್ಟರ್ ಸಿ ಅಶ್ವಥ್ ಅವರು ಕೂಡ ಪರೋಕ್ಷ ಗುರುಗಳು. ಪ್ರತ್ಯಕ್ಷ ಗುರುಗಳು ನೀವಾದರೆ ಪರೋಕ್ಷ ಗುರುಗಳು ನಮಗೆ ಡಾಕ್ಟರ್ ಸಿ ಅಶ್ವಥ್ ಅವರು. ಅವರ ಆಶೀರ್ವಾದವನ್ನು ಕೂಡ ನಾನು 2-3 ಬಾರಿ ತೆಗೆದುಕೊಂಡು ಬಂದಿರ್ತಕ್ಕಂಥವ್ರು. ನಾನು ಬೆಳೆದಿರ್ತಕ್ಕಂಥ ವೆಂಕಟಗೌಡರು ನಿಮಗೆ ಪರಿಚಯ ಇರ್ತಾರೆ. ನನ್ನ ಗುರುಗಳು ವೆಂಕಟಗೌಡರ ಒಂದು ಸಂಸ್ಥೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಿ ಅಶ್ವಥ್ ಅವ್ರನ್ನ ಹೊಸಪೇಟೆಗೆ ನಾವು ಕಳಿಸಿದ್ವಿ. ಅದು ಒಂದು ಬಹಳ ಸಂತೋಷದ ಮರಿಲಾರದ ಕ್ಷಣ. ಅವ್ರ ಜೊತೆಗೆ ಅವಾಗ 2005ರಲ್ಲಿ ಹಾಡಾಡ್ತಕ್ಕಂಥದ್ದು ಅದು ನಾನು ಯಾವತ್ತೂ ಕೂಡ ಮರೆಯದೇ ಇರ್ತಕ್ಕಂಥ ಒಂದು ಸಂದರ್ಭ. ಅದಾದಮೇಲೆ ನನಗೆ ಅವ್ರ ಮುಂದೆ ಒಂದು ಸಾಂಗ್ ಹಾಡಿದ್ದೆ. ಅವಾಗ ಅವರು ನನಗೆ ಹೇಳಿದರು, ಈ ಹಾಡುಗಳನ್ನು ನೀನು ಕಂಟಿನ್ಯೂ ಮಾಡ್ಕೊಳ್ಳೋದು, ಸ್ವಲ್ಪ ಆದಷ್ಟು ವಾದ್ಯಗೋಷ್ಠಿ ಅವಾಯ್ಡ್ ಮಾಡುವಂತ ಅವರು ಹೇಳಿದರು. ನಂತರದಲ್ಲಿ 2012-13ರಲ್ಲಿ ನೀವು ಪ್ರತ್ಯಕ್ಷವಾಗಿ ನನ್ನನ್ನು ತಗೊಂಡು ಕನ್ನಡ ಸಂಸ್ಕೃತಿ ಇಲಾಖೆ ಹೋಗಿಸಿಬಿಟ್ಟೆ. ಅಲ್ಲಿ ಏನಿದೆ ಗೊತ್ತಿಲ್ಲ ನಿಮಗೆ, ನೀವೇ ಹೋಗಿಸಿದ್ರಲ್ಲಿ. ಸೊ ಅಲ್ಲಿಂದ ನನ್ನ ಒಂದು ಜೀವನದ ಚರಿತ್ರೆನೇ ಬದಲಾಗಿದೆ. ನಮ್ಮ ಗುರುಗಳಂದ್ರು 2003-4ರಿಂದ ನನ್ನ ಜೊತೆಗೆ ಇರ್ತಕ್ಕಂಥವ್ರು. ನಮ್ಮ ಮಾರುತಿ ಬಿನೋದ್ ಸರ್ ಅವರು ಸಂಗೀತ ನನಗೆ 2012 ನಿಮ್ಮ ಎಕ್ಸಾಮ್ ನೀವು ನಡೆಸಿರಲಿಲ್ಲ ಎಕ್ಸಾಮ್, ಅವಾಗ ಇದು ಮುತ್ತು ರತ್ನಗಳು ಸಿಕ್ಕಿದೆ ಇವೆಲ್ಲ. सुख नहीं पाया दुख भी बड़ा मन सुख नहीं पाया तकदी मरना रखवाला रे पिता सोता सब दिन बाप में किस्मत फेर दे दिन रोज गुजराना जीवन का माटी रोशन हो शिशुनाल जगत शिल्पिया Hallelujah.
ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟು ಈ ಚಿಕ್ಕ ಕಲಾವಿದನನ್ನು ಪರಿಚಯ ಮಾಡಲಿಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನಮ್ಮ ಗುರುಕುಲ ಸಂಗೀತ ಕಲಾ ಸಂಸ್ಥೆ ಭಾಗ್ಯನಗರದ ನನ್ನ ಎಲ್ಲ ಶಾವಿ ಕುಟುಂಬದ ಹಿರಿಯರಿಗೆ, ತಾಯಂದರಿಗೆ, ನಮ್ಮ ಸಹೋದರಿಗೆ ಮತ್ತು ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥವರು ನಾಗರಾಜ್ ಶಾವಿಗೆ ಭಾಳ ನಮ್ಮಿಂದ ಚಿಕ್ಕವನಾದರೂ ಕೂಡ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಹುಡುಗರಿಗೆ ಇವತ್ತು ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾನು ನಮ್ಮ ತಾಯಂದಿರಿಗೆ ಹೇಳೋದಿಷ್ಟೇ, ಆದಷ್ಟು ತಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡದೆ ಪುಸ್ತಕವನ್ನು ಕೊಡಿ. ಈ ದೇಶದ ಆಸ್ತಿ ಆಗ್ತಾರೆ, ಈ ನಾಡಿನ ಪ್ರಜ್ವಲ ಭವಿಷ್ಯವುಳ್ಳ ವ್ಯಕ್ತಿಗಳಾಗ್ತಾರೆ. ಮೊಬೈಲ್ ಕೊಡಿ, ಅದಕ್ಕೊಂದು ಸಮಯ ಅಂತ ನಿಗದಿ ಮಾಡಿ. ಅದರಲ್ಲಿ ಯಾಕಂದರೆ ಇತ್ತೀಚೆಗೆ ಬರ್ತಕ್ಕಂಥದ್ದು ಬರೀ ಅಶ್ಲೀಲತೆ ಬರ್ತಾ ಇದೆ. ಒಳ್ಳೆಯದು ಯಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತಿನ ಕಾಲದಲ್ಲಿ ಕುಂಭಮೇಳ ನಡೀತು. 140 ವರ್ಷಗಳ ನಂತರದಲ್ಲಿ ಒಂದು ಕುಂಭಮೇಳ, ಮಹಾಕುಂಭಮೇಳ. ಆ ಕುಂಭಮೇಳದ ಇತಿಹಾಸವನ್ನು ತಿಳಿತಕ್ಕಂಥದ್ದು ಏನೂ ವೈರಲ್ ಆಗಿಲ್ಲ. ಯಾರು ಮೋನಾಲಿಸದ ಕಣ್ಣುಗಳು ವೈರಲ್ ಆಗಿದೆ. ಇದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಒಂದು ದುರಂತದ ಯುವಕರು. ಹಾಗಾಗಿ ನಮ್ಮ ಯುವಕತೆಯಲ್ಲಿ ಹೇಳ್ತಾ ಇದ್ದೇನೆ, ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಇವತ್ತು ಸಾಕಷ್ಟು ಸವಲತ್ತುಗಳಿವೆ. ಎಲ್ಲರೂ ಕೂಡ ಒಳ್ಳೆಯ ಹೆಸರನ್ನು ನಿಮ್ಮ ಮನೆಗೆ ತರಬೇಕು ಅಂತೇಳಿ ನಮ್ಮ ಎಲ್ಲ ತಾಯಂದಿರಲ್ಲಿ, ನಮ್ಮ ಯುವತಿಯರಲ್ಲಿ, ನಮ್ಮ ಸಹೋದರರಲ್ಲಿ ಹೇಳ್ಕೊಳ್ತಾ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ